ಮಂಗಳ ಗ್ರಹವನ್ನು ಕುರಿತಾದ ಅಧ್ಯಯನಕ್ಕಾಗಿ ಇಸ್ರೋನಿಂದ ಉಡಾವಣೆ ಮಾಡಲಾದ ಉಪಗ್ರಹ ಯಾವುದು? ಮಂಗಳ ಗ್ರಹವನ್ನು ಅಧ್ಯಯನ ಮಾಡುವ ಸಲುವಾಗಿ ಅಧ್ಯಯನಕ್ಕಾಗಿ ಕೆಪಿಎಸ್ಸಿ ಓಲ್ಡ್ ಕ್ವಶನ್ ಪೇಪರ್ದಲ್ಲಿ ಬಂದ ಪ್ರಶ್ನೆ ಇದು. ಮಂಗಳ ಗ್ರಹವನ್ನು ಕುರಿತಾದ ಅಧ್ಯಯನಕ್ಕಾಗಿ ಇಸ್ರೋನಿಂದ ಉಡಾವಣೆಯಾದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ್ಟ, ಇನ್ಸಾಟ್, ಮಾಮ್, ಮೇಲಿನ ಯಾವುದೂ ಅಲ್ಲ. ಮಂಗಳ ಗ್ರಹವನ್ನು ಅಧ್ಯಯನ ಮಾಡುವ ಸಲುವಾಗಿ ಸರಿಯಾದಂತ ಉತ್ತರ ಮಾರ್ಸ್ ಆರ್ಬಿಟರ್ ಮಷಿನ್ ನೋಡಿ. ಮಾರ್ಸ್ ಆರ್ಬಿಟರ್ ಮಷಿನ್ ರೈಟ್ ಆನ್ಸರ್. ಮಂಗಳ ಗ್ರಹವನ್ನು ಕುರಿತಾದ ಅಧ್ಯಯನಕ್ಕಾಗಿ ಇಸ್ರೋದಿಂದ ಉಡಾವಣೆ ಮಾಡಲಾದ ಉಪಗ್ರಹ ಯಾವುದಂದ್ರೆ ಮಾಮ್. ಭಾರತ ದೇಶ ಮೊಟ್ಟ ಮೊದಲ ಬಾರಿಗೆ ಹಾರಲ್ಪಟ್ಟಂತ ಮೊದಲ ಉಪಗ್ರಹ ಯಾವುದು? ಯಾರು ಕ್ವಶನ್ ಕೇಳೋಕ್ಕೂ ಆನ್ಸರ್ ಬೇಗ ಆನ್ಸರ್ ಮಾಡೋರು ಅವರು. ಭಾರತ ದೇಶ ಭೂಮಿಯ ಮೇಲೆ ಹಾರಾಟ ಮಾಡಿದ ಮೊದಲ ಉಪಗ್ರಹ ಯಾವುದಂದ್ರ ಆರ್ಯಭಟ್ಟ ರೈಟ್ ಆನ್ಸರ್. ಆರ್ಯಭಟ್ಟ ಯಾವ ವರ್ಷ ಅಂದ್ರೆ 1975 ನೋಡಿ. 1975 1975ರಲ್ಲಿ ಆರ್ಯಭಟ್ಟ ಅನ್ನುವಂತ ಉಪಗ್ರಹವನ್ನ ಮೊದಲ ಬಾರಿಗೆ ಹಾರಾಟ ಮಾಡಲಾಯಿತು. ಇಸ್ರೋ ಇದು ಯಾರ ಕನಸಿನ ಕೂಸು? ಇಸ್ರೋ ಅನ್ನೋದು ಯಾರ ಕನಸಿನ ಕೂಸು? ಎಕ್ಸಲೆಂಟ್. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಕನಸಿನ ಕೂಸು ನೋಡಿ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರದಲ್ಲ, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಕನಸಿನ ಕೂಸು ಯಾವ್ದಂದ್ರೆ ಆರ್ಯಭಟ್ಟ ಅನ್ನುವಂಥದ್ದು. ಆರ್ಯಭಟ್ಟ ಇದು ಯಾರ ಕನಸಿನ ಕೂಸು ಅಂದ್ರೆ ವಿಕ್ರಮ್ ಸಾರಾಭಾಯಿ ಅವರ ಕನಸಿನ ಕೂಸು. ಹೊಸದಾಗಿ ಸಂಶೋಧಿಸಲಾದ ಕಾಜಿನ್ ಸಾರಾ ಸರೋವರ ವಿಶ್ವದ ಅತಿ ದೊಡ್ಡ ಸರೋವರವೆಂದು ಗಣಿಸಲಾಗಿದ್ದು ಇದು ಎಲ್ಲಿದೆ ಅಂತ ಕ್ವಶನ್ ಇದೆ. ಎಲ್ಲಿದೆ? ಹೊಸದಾಗಿ ಸಂಶೋಧಿಸಲಾದ ಕಾಜಿನ್ ಸಾರಾ ಸರೋವರ ವಿಶ್ವದ ಅತಿ ದೊಡ್ಡ ಸರೋವರವೆಂದು ಹೇಳಲಾಗಿದ್ದು ಇದು ಎಲ್ಲಿ ಕಂಡು ಬರ್ತದೆ? ಕಾಜಿನ್ ಸಾರಾ ಸರೋವರ. ಗ್ರೂಪ್ ಸಿ ಕ್ವಶನ್ ಪೇಪರ್ದಲ್ಲಿ ಬಂದ ಪ್ರಶ್ನೆ ಇದು. ಸರಿಯಾದಂತ ಉತ್ತರ ನೇಪಾಳ ದೇಶದಲ್ಲಿ ಕಂಡು ಬರ್ತದೆ ನೋಡಿ. ನೇಪಾಳ ದೇಶದಲ್ಲಿ ಕಂಡುಬರುವಂತ ಸರೋವರವಾಗಿದೆ. ನೇಪಾಳ ದೇಶದಲ್ಲಿ ಸರಿಯಾದಂತ ಉತ್ತರ ನೇಪಾಳ ದೇಶದಲ್ಲಿ ಕಂಡು ಬರ್ತದೆ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ಸ್ ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ. ಒಂದ್ ಕಡೆ ಸರೋವರಗಳದ ಏನೋ ಫಾಲ್ಸ್ಗಳದಾವೆ, ಇನ್ನೊಂದು ಕಡೆ ನದಿಗಳದಾವೆ. ಫಾಲ್ಸ್ಗಳನ್ನು ಮತ್ತು ನದಿಗಳನ್ನ ಹೊಂದಿಸಿ ಬರಿಬೇಕು. ದೂಧಸಾಗರ ಜಲಪಾತ, ಜೋಗ ಜಲಪಾತ, ಪ್ಲಬ್ ಜಲಪಾತ, ಧುವಂದರ ಜಲಪಾತ, ಶರಾವತಿ ನದಿ, ಕಾವೇರಿ ನದಿ, ಮಾಂಡವಿ ನದಿ, ನರ್ಮದಾ ನದಿ. ನೋಡಿ ಎರಡು ಸೇಮೆ ಅದಾವ ನೋಡಿ. ಸರಿಯಾದಂತ ಉತ್ತರ ಒಂದು ರೈಟ್ ಆನ್ಸರ್ ನೋಡಿ. ದೂಧಸಾಗರ ಜಲಪಾತ ಎಲ್ಲಿದೆ ಅಂತಂದ್ರೆ ದೂಧಸಾಗರ ಮಾಂಡೋವಿ ನದಿ ನೋಡಿ. ಮಾಂಡೋವಿ ನದಿ. ಮಾಂಡೋವಿ ಅಂತಂದ್ರು ಒಂದೇ. ಇದನ್ನೇ ಏನಂತ ಕರಿತೀವಿ? ಮಹದಾಯಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಮಹದಾಯಿ ಆದ್ರೆ ಗೋವಾದ ರಾಜ್ಯದಲ್ಲಿ ಮಾಂಡೋವಿ. ಕರೆಕ್ಟಾ? ಕರ್ನಾಟಕದಲ್ಲಿ ಮಹದಾಯಿ, ಗೋವಾದಲ್ಲಿ ಮಾಂಡೋವಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಭೀಮಗಢ ಎಂಬ ಸ್ಥಳದಲ್ಲಿ ಹುಟ್ಟಿ ವಾಯುವ್ಯ ಅಭಿಮುಖವಾಗಿ ಹರಿಯುವಂತ ನದಿ ಯಾವುದಂದ್ರ ಮಹದಾಯಿ. ಕರ್ನಾಟಕದಲ್ಲಿ ಮಹದಾಯಿ, ಗೋವಾದಲ್ಲಿ ಮಾಂಡೋವಿ. ಈ ನದಿ ನಿರ್ಮಾಣ ಮಾಡಿದ ಎರಡು ಪ್ರಸಿದ್ಧವಾದ ಜಲಪಾತಗಳಂದ್ರ ಒಂದು ದೂಧಸಾಗರ ಅನ್ನುವಂಥ ಜಲಪಾತ, ಇನ್ನೊಂದು
ವಜ್ರಪೋವ ಅನ್ನುವಂಥ ಜಲಪಾತ. ದೂಧಸಾಗರ ಇನ್ನೊಂದು, ವಜ್ರಪೋವ ಅನ್ನುವಂಥ ಎರಡು ಜಲಪಾತಗಳನ್ನ ನಿರ್ಮಾಣ ಮಾಡಿದೆ, ದೂಧಸಾಗರ ಮತ್ತು ವಜ್ರಪೋವ. ಆರ್ಟಿಸಿಯನ್ ಬಾವಿ ಎಂದರೇನು? ಭೂಮಿಯಲ್ಲಿ ಆಳವಾಗಿ ತೋಡಿರುವ ನೀರು ಸಂಗ್ರಹಣೆಗೆ ಮೆಟ್ಟಿಲುಗಳನ್ನ ಬಾವಿ. ಭೂಮಿಯಿಂದ ಖನಿಜಗಳನ್ನು ಸಂಗ್ರಹಿಸಲು ಕೃತಕವಾಗಿ ತೋಡಿರುವ ಬಾವಿ. ನೀರು ತಾನಾಗಿಯೇ ಹರಿದು ಬರುವ ಬಾವಿ. ಕುಶಲಕರ್ಮಿಗಳು ಬಳಸುವ ಪ್ರಾಚೀನ ಭಾರತದ ಒಂದು ಸಮುದಾಯದವರದೇ ಬಾವಿ. ನೋಡಿ, ಆರ್ಟಿಸಿಯನ್ ಬಾವಿಗಳಂದ್ರೆ ಏನು, ಅದಕ್ಕೆ ಏನಂತ, ಆರ್ಟಿಸಿಯನ್ ಬಾವಿಗಳ ವಿಶೇಷ ಏನು? ಭೂಮಿಯಲ್ಲಿ ಆಳವಾಗಿ ತೋಡಿರುವ ನೀರು ಸಂಗ್ರಹಣೆ ಮೆಟ್ಟಿಲುಗಳನ್ನಾದ ಬಾವಿ. ಭೂಮಿಯಿಂದ ಖನಿಜಗಳನ್ನು ಸಂಗ್ರಹಿಸಲು ಕೃತಕವಾಗಿ ತೋಡಿರುವ ಬಾವಿ. ನೀರು ತಾನಾಗಿ ಹರಿದು ಬರುವ ಬಾವಿ. ಕುಶಲಕರ್ಮಿಗಳು ಬಳಸುವ ಪ್ರಾಚೀನ ಭಾರತದ ಒಂದು ಸಮುದಾಯದ ಬಾವಿ ಅಂತ ಕ್ವಶನ್ ಆಗಿದೆ. (34% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ನೀರು ತಾನಾಗಿಯೇ ಹರಿದು ಬರುವ ಬಾವಿ, ರೈಟ್ ಆನ್ಸರ್ ನೋಡಿ. ನೀರು ತಾನಾಗಿಯೇ ಹರಿದು ಬರುವ ಬಾವಿಗಳದಾವ, ಇವುಗಳನ್ನೇ ಆರ್ಟಿಸಿಯನ್ ಬಾವಿಗಳು ಅಂತ ಕರೀತಾರೆ. ಹಾಗಾದ್ರೆ ಅತಿ ಹೆಚ್ಚು ಆರ್ಟಿಸಿಯನ್ ಬಾವಿಗಳು ಕಂಡು ಬರೋದಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ, ಯುನೈಟೆಡ್ ಕಿಂಗ್ಡಮ್ದಲ್ಲಿ, ರಷ್ಯಾ ದೇಶದಲ್ಲಿ, ಆಸ್ಟ್ರೇಲಿಯಾ ದೇಶದಲ್ಲಿ. ಆಸ್ಟ್ರೇಲಿಯಾ ದೇಶದಲ್ಲಿ ರೈಟ್ ಆನ್ಸರ್ ನೋಡಿ. ಆಸ್ಟ್ರೇಲಿಯಾ ದೇಶದಲ್ಲಿ ಸರಿಯಾದಂತ ಉತ್ತರ. ಆರ್ಟಿಸಿಯನ್ ಬಾವಿಗಳು ಎಂದರೆ ನೀರು ತಾನಾಗಿ ಹರಿದು ಬರುವ ಬಾವಿಗಳನ್ನ ಆರ್ಟಿಸಿಯನ್ ಬಾವಿಗಳಂತ ಕರೀತಾರೆ. ಈ ಆರ್ಟಿಸಿಯನ್ ಬಾವಿಗಳ ವೈಶಿಷ್ಟ್ಯ ಏನು ಅಂತಂದ್ರೆ, ಇವು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುವಂತ ಬಾವಿಗಳಾಗಿವೆ. ಅತಿ ಹೆಚ್ಚು ಯಾವ ದೇಶದಲ್ಲಿ ಕಂಡು ಬರ್ತವೆ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುವಂತ ಬಾವಿಗಳಾಗಿದ್ದಾವೆ. ಚಂದ್ರನು ಟಿಮ್ಟಿಮದಲ್ಲಿದ್ದಾಗ ಭೂಮಿ ಮತ್ತು ಚಂದ್ರ ನಡುವೆ ಅಂತರವು ಗರಿಷ್ಠವಾಗಿರುತ್ತದೆ. ಬಹಳ ಚೆನ್ನಾಗಿರುವಂತ ಪ್ರಶ್ನೆ ಇದು. ಅಪೇಲಿಯನ್, ಪೆರೆಗಿ, ಪೆರಿಹೆಲಿಯನ್, ಅಪೋಗಿ. ಅಪೋಗಿ ಆದಲ್ಲಿ ಇದು ಅಪೋಜಿ ಅನ್ನು, ಪೆರೇಜಿ ಮತ್ತು ಅಪೋಜಿ ಅನ್ಕೊಂಡ್ಬಿಡಮ್. ಪೆರೇಜಿ ಮತ್ತು ಅಪೇಜಿ. ಚಂದ್ರನು ಟಿಮ್ಟಿಮದಲ್ಲಿದ್ದಾಗ ಭೂಮಿ ಮತ್ತು ಚಂದ್ರ ನಡುವಿನ ಅಂತರವು ಗರಿಷ್ಠವಾಗಿರುತ್ತದೆ. ಆನ್ಸರ್ ಮಾಡಿರಿ ನೋಡೋಣ. ಶಬಾಷ್, 41% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಅಪೋಜಿ, ರೈಟ್ ಆನ್ಸರ್. ನಾನು ನಿಮ್ ಬಹಳ ಸರಿ ಹೇಳೀನಿ ನಿಮಗೆ ಇದನ್ನ. ಅಪೋಜಿ ಹೆಂಗ್ ನೆನಪಿಡಬೇಕು? ಅಪ್ಪ ದೂರ, ದೊಡ್ಡವನು. ನೆನಪಿದೆಯಾ? ಈ ಎರಡು ಕಾನ್ಸೆಪ್ಟ್ ನೆನಪಿಡಿ. ಜಿ ಅಂತ ಬಂದ್ರೆ ಗ್ಯಾರಂಟಿ ಚಂದ್ರ ಅಂತ. ಜಿ ಅಂತ ಬಂದಂದ್ರೆ ಚಂದ್ರ ಅಂತ ಇಡ್ರಿ, ಜಿ. ಹೌದಾ? ಪೆರಿಲಿಯನ್, ಅಪೇಲಿಯನ್. ಪೆರೇಲಿಯನ್ ಮತ್ತು ಅಪೇಲಿಯನ್ ಸೂರ್ಯ ಮತ್ತು ಭೂಮಿ ನಡುವಿನ ಸಂಬಂಧ ಅದು. ಅಪೇಲಿಯನ್ ಅಂದ್ರೆ ಏನು? ದೂರ. ಪೆರೇಲಿಯನ್ ಅಂದ್ರೆ ಏನು? ಸಮೀಪ. ದೂರ ಅಂದ್ರೆ ಏನು? ಉಚ್ಚ ಸ್ಥಾನ. ಸಮೀಪ ಅಂದ್ರೆ ಏನು? ನೀಚ ಸ್ಥಾನ. ಓಕೆ, ಮನೆ ಪಿಡಿಒ ಕೇಳಿದ ಪ್ರಶ್ನೆ 2017ರಲ್ಲಿ ಪಿಡಿಒ ಬಂದ ಪ್ರಶ್ನೆ ಇದು ನೋಡಿ. ಅಪೇಜಿ, ಅಪೋಜಿ, ಪೆರೇಜಿ. ಅಪೋ, ಅಪೋ ತಂದೆ, ದೂರ, ದೊಡ್ಡವನು. ನೆನ್ಪಿಡಿ. ಅಪೋ, ಇಲ್ಲಿ ನೋಡಿ, ಅಪೋ ದೂರ. ನೆನಪಿಳಿತದ? ಜಿ ಅಂತಂದ್ರ ಚಂದ್ರ ಅಂತ ನೆನಪಿಡಿ. ಚಂದ್ರ ಬಂದ್ರೆ ಜಿ ಆಗಿರುತ್ತೆ ಗ್ಯಾರಂಟಿ ನೋಡಿ. ಅಪೋಜಿ, ಅಪೋಜಿ, ಅಪೋಜಿ.
ಸೂರ್ಯ ಏನು ಚಂದ್ರ ಮತ್ತು ಭೂಮಿಯ ಮಧ್ಯೆ ಸಮೀಪ ಇದ್ರ, ಭೂಮಿ ಮತ್ತು ಚಂದ್ರನ ಮಧ್ಯೆ ಸಮೀಪವಿದ್ದರೆ ರೀ ಜಾಣ, ಎಕ್ಸಲೆಂಟ್. 80% ಕರೆಕ್ಟ್ ಆನ್ಸರ್ ಹಾಕಿದ್ರಿ. ಬೇರೆ ಜಿ ಬಂತ್ರ ಚಂದ್ರ ಅಂತ ಹಾಕಿಬಿಡ್ಬೇಕು. ಜಿ ಸೂರ್ಯ ಮತ್ತು ಭೂಮಿ ಮಧ್ಯೆ ದೂರ ಇದ್ರ, ಸೂರ್ಯ ಮತ್ತು ಭೂಮಿಯ ಮಧ್ಯೆ ದೂರ ಇದ್ರೆ ಅಪೇಲಿಯನ್, ದೂರ. ಉಚ್ಚ ಸ್ಥಾನ ಎಂದು ಕರೆಯುತ್ತಾರೆ. ಉಚ್ಚ ಸ್ಥಾನ ಎಂದು ಕರೆಯುತ್ತಾರೆ. ಇದೇ ಅಪೆಲಿಯನ್. ಹೇಳಿನಲ್ಲ ಆಗಲೇ, ಅಪೆಲಿಯನ್ ಅನ್ನ ಉಚ್ಚ ಸ್ಥಾನ ಅಂತ ಕರೀತಾರೆ. ಯಾಕೆ ತಪ್ಪಾಗ್ತರಿ? ಅದು ನೀಚ, ಕಡಿಮೆ ಸಮೀಪದ ನೀಚ ಸ್ಥಾನ. ಪ್ರಪ್ರಥಮ ವಿಶ್ವ ಜಲ ದಿನವನ್ನ ಆಚರಿಸಲಾದ ವರ್ಷ ಯಾವ ವರ್ಷ? ಪ್ರಪ್ರಥಮ ಬಾರಿಗೆ ವಿಶ್ವ ಜಲ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ವಿಶ್ವ ಜಲ ದಿನವನ್ನಾಗಿ ಆಚರಣೆ ಮಾಡಿದ ವರ್ಷ, ವಿಶ್ವ ಜಲ ದಿನವನ್ನಾಗಿ ಆಚರಣೆ ಮಾಡಿದ ವರ್ಷ 1993. 1993ರಲ್ಲಿ ವಿಶ್ವ ಜಲ ದಿನವನ್ನಾಗಿ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಜಲ ದಿನವನ್ನಾಗಿ ಆಚರಣೆ ಮಾಡ್ತಾರೆ? ಗುಬ್ಬಿ, ಅರಣ್ಯ, ನೀರು ಕುಡಿದು, ನೆನಪಿದೆಯಾ? ಗುಬ್ಬಿ 20, ವಿಶ್ವ ಅರಣ್ಯ 21, ನೀರು ಕುಡಿದು 22, ಹವಾಮಾನವನ್ನು ಕೆಡಿಸಿ ಕ್ಷಯ ರೋಗ. ಶಾಣೆ ಅದಾವ ಎಲ್ಲ, ಅಷ್ಟು ಮಂದಿ ಬಳಗ ಶಾಣೆ ಅದಾವ. ಭಾರತದ ಯಾವ ನದಿಯು ಸಮುದ್ರವನ್ನು ಸೇರುವುದಿಲ್ಲ? ಮಾಹಿ ನದಿ, ಸಬರಮತಿ ನದಿ, ಲೂನಿ ನದಿ, ಬಾನಸ ನದಿ. ಯಾವ ನದಿ ಸೇರಂಗಿಲ್ಲ? ಯಾವ ನದಿಯು ಸಮುದ್ರವನ್ನು ಸೇರುವುದಿಲ್ಲ? ಸರಿಯಾದಂತ ಉತ್ತರ ಲೂನಿ ನದಿ ಸೇರಂಗಿಲ್ಲ ನೋಡಿ. ಲೂನಿ ನದಿ ಅದಲ್ಲ, ಸೇರಂಗಿಲ್ಲ. ಭಾರತ ದೇಶದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋದ ನದಿ ಯಾವುದು? ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋದ ನದಿ ಯಾವುದು? ಮಾಹಿ ನದಿ ನೋಡಿ. ಭಾರತದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋದ ನದಿ ಯಾವುದಂದ್ರ ಮಾಹಿ ನದಿ. ಈ ಕೆಳಗಿನ ಯಾವ ನದಿಗೆ ನದಿ ಮುಖಜ ಭೂಮಿ ಇಲ್ಲ? ಈ ಕೆಳಗಿನ ಯಾವ ನದಿಗೆ ನದಿ ಮುಖಜ ಭೂಮಿ ಇಲ್ಲ? ಇದೇ ಮಾಹಿ ನದಿಗೆ ನದಿ ಮುಖಜ ಭೂಮಿ ಇಲ್ಲ ನೋಡಿ. ನರ್ಮದಾ ನದಿಗೆ ಯಾವ ತರ ನದಿ ಮುಖಜ ಭೂಮಿ ಇಲ್ಲಲ್ಲ, ಅದೇ ತರ ಮಾಹಿ ನದಿಗೂ ಸಹ ನದಿ ಮುಖಜ ಭೂಮಿ ಇಲ್ಲ. ಗಾಂಧೀಜಿಯವರು ಈ ಕೆಳಗಿನ ಯಾವ ನದಿಯ ದಡದ ಮೇಲೆ ಸತ್ಯಾಗ್ರಹ ಎಂಬ ಆಶ್ರಮವನ್ನು ಪ್ರಾರಂಭ ಮಾಡಿದರು? ಗಾಂಧೀಜಿಯವರು ಈ ಕೆಳಗಿನ ಯಾವ ನದಿಯ ದಡದ ಮೇಲೆ ಸತ್ಯಾಗ್ರಹ ಎಂಬ ಆಶ್ರಮವನ್ನು ಪ್ರಾರಂಭ ಮಾಡಿದರಂದ್ರ ಸಬರಮತಿ ನದಿಯ ದಡದ ಮೇಲೆ ನೋಡಿ. ಸಬರಮತಿ ನದಿಯ ದಡದ ಮೇಲೆ ಸತ್ಯಾಗ್ರಹ ಅನ್ನುವಂತ ಆಶ್ರಮವನ್ನ ಪ್ರಾರಂಭ ಮಾಡಿದರು. ಈ ಕೆಳಗಿನ ಯಾವ ಸಂದರ್ಭವು ಪ್ರತಿ ಚಂಡಮಾರುತಗಳು ಬೆಳವಣಿಗೆ ನಿರ್ಧಾರ ಮಾಡುತ್ತವೆ? ಕಡಿಮೆ ಒತ್ತಡ
ಒತ್ತಡಾವೃತವಾದ ಕಡಿಮೆ ಒತ್ತಡ, ಅಧಿಕ ಒತ್ತಡದಿಂದ ಆವೃತವಾದ ಕಡಿಮೆ ಒತ್ತಡ, ಅಧಿಕ ಒತ್ತಡದಿಂದ ನೋಡಿ ಹೆಂಗದ ಕ್ವಶನ್, KPSC ಕ್ವಶನ್. ಅಧಿಕ ಒತ್ತಡದಿಂದ ಆವೃತವಾದ ಅಧಿಕ ಒತ್ತಡ, ಕಡಿಮೆ ಒತ್ತಡದಿಂದ ಆವೃತವಾದ ಅಧಿಕ ಒತ್ತಡ. ಪ್ರತಿ ಚಂಡಮಾರುತಗಳು ಚಂಡಮಾರುತಗಳು ಅಂದ್ರ ಸೈಕ್ಲೋನ್. ಪ್ರತಿ ಚಂಡಮಾರುತಗಳು ಅಂದ್ರೆ ಆಂಟಿ ಸೈಕ್ಲೋನ್. ಹೆಂಗ್ ಬೀಸ್ತವೆ ಆಂಟಿ ಸೈಕ್ಲೋನ್? ಸರಿಯಾದಂತ ಉತ್ತರ ಡಿ, ರೈಟ್ ಆನ್ಸರ್ ನೋಡಿ. ಸುತ್ತಲಿನ ಕಡಿಮೆ ಒತ್ತಡ ಪ್ರದೇಶದಿಂದ ಅಧಿಕ ಒತ್ತಡ ಪ್ರದೇಶದ ಕಡೆಗೆ ಬೀಸ್ತಾ ಇದ್ರೆ, ಕಡಿಮೆ ಒತ್ತಡದಿಂದ ಆವೃತವಾದಿಂದ ಅಧಿಕ ಒತ್ತಡ, ಇದನ್ನೇ ನಾವು ಆಂಟಿ ಸೈಕ್ಲೋನ್ ಅಂತ ಕರೀತಾರೆ. ಆಂಟಿ ಸೈಕ್ಲೋನ್. ಸಮಾಂತರಗಳು ಅಕ್ಷಾಂಶ ಉದ್ದವು ಟಿಮ್ನಿಂದ ಟಿಮ್ ಕಡೆಗೆ ಕಡಿಮೆ ಆಗುತ್ತವೆ. ಪೂರ್ವದಿಂದ ಪಶ್ಚಿಮದ ಕಡೆ, ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ, ಧ್ರುವಗಳಿಂದ ಸಮಭಾಜಕ ವೃತ್ತದ ಕಡೆ, ಮೇಲಿನ ಯಾವುದೂ ಅಲ್ಲ. ಸಿಂಪಲ್ ಕ್ವಶನ್. ಸಮಾಂತರಗಳಂದ್ರು ಒಂದೇ, ಅಕ್ಷಾಂಶಗಳಂದ್ರು ಒಂದೇ. ಅಕ್ಷಾಂಶಗಳ ಉದ್ದ ಅದಲ್ಲ, ಆ ಉದ್ದ ಶಬಾಷ್ 59% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆ ಹೋದಂತೆ ಕರೆಕ್ಟ್ ಆನ್ಸರ್. ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶದ ಕಡೆ ಹೋದಂತೆ ಸರಿಯಾದ. ಕೇಳಿಸ್ತಾ ಇದೆ ಎಲ್ಲರಿಗೆ? ವೃತ್ತದಿಂದ ಧ್ರುವ ಪ್ರದೇಶದ ಕಡೆಗೆ ಹೋದಂತೆ. ಇಕ್ವೇಟಾರ್ ಟು ಪೋಲ್ಸ್. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ? ಮೇಘಸಾನಿ ಒರಿಸ್ಸಾ, ಕುದುರೆಮುಖ ಕರ್ನಾಟಕ, ಕಾಲ್ಸುಬಾಯಿ ಮಹಾರಾಷ್ಟ್ರ, ಗೋರಖ್ನಾಥ್ ಉತ್ತರ ಪ್ರದೇಶ್. ಯಾವ್ದು ರಾಂಗ್ ಇದೆ ನೋಡಿ. ಗೋರಖ್ನಾಥ್ ಅನ್ನುವಂಥದ್ದು ಎಲ್ಲಿದೆ? ಗಿರಿನಾರ ಪರ್ವತಗಳಲ್ಲಿ ಕಂಡು ಬರ್ತದೆ ನೋಡಿ. ಗಿರಿನಾರ ಪರ್ವತಗಳಲ್ಲಿ. ಸರಿಯಾದಂತ ಉತ್ತರ ಮಹಾರಾಷ್ಟ್ರ, ರೈಟ್ ಆನ್ಸರ್. ಗಿರಿನಾರ ಪರ್ವತಗಳು ಮಹಾರಾಷ್ಟ್ರದಲ್ಲಿ ಸರಿಯಾದಂತ ಉತ್ತರ. ಗೋರಖ್ನಾಥ್ ಅನ್ನುವಂತ ಪರ್ವತ ಇದೆಯಲ್ಲ, ಈ ಗೋರಖ್ನಾಥ್ ಅನ್ನುವಂತ ಪರ್ವತಗಳಲ್ಲಿ ಕಂಡು ಬರ್ತಾವ ಅಂದ್ರೆ ಗಿರಿನಾರ ಪರ್ವತಗಳು ಭಾರತ ದೇಶದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು, ಜ್ವಾಲಾಮುಖಿಯ ಪರ್ವತಗಳು. ಭಾರತದ ಅತ್ಯಂತ ಹಳೆಯದಾದ ಜ್ವಾಲಾಮುಖಿಯ ಪರ್ವತಗಳು, ಅವಸಾನ ಹೊಂದಿದ ಜ್ವಾಲಾಮುಖಿಯ ಪರ್ವತಗಳು ಗಿರಿನಾರ ಬೆಟ್ಟಗಳಲ್ಲಿ, ಅದು ಮಹಾರಾಷ್ಟ್ರದಲ್ಲಿ ಗೋರಖ್ನಾಥ್ ಅನ್ನುವಂಥದ್ದು. ಗೋರಖ್ನಾಥ್. ಮೇಘಸಾನಿ ಒರಿಸ್ಸಾ ಕರೆಕ್ಟ್ ಇದೆ, ಕುದುರೆಮುಖ ಕರ್ನಾಟಕ ಕರೆಕ್ಟ್ ಇದೆ, ಕಾಲ್ಸುಬಾಯಿ ಮಹಾರಾಷ್ಟ್ರ ಕರೆಕ್ಟ್ ಇದೆ. ಮಹಾರಾಷ್ಟ್ರದ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಕಾಲ್ಸುಬಾಯಿ. ಇಡೀ ಮಹಾರಾಷ್ಟ್ರದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅದು. ಮೆಸಿಸಿಪ್ಪಿ ನದಿ ಮುಖಜ ಭೂಮಿಯು ಇದಕ್ಕೆ ಉದಾಹರಣೆಯಾಗಿದೆ. ಮೆಸಿಪಿಸಿ ಅಂತ ಬರೆದಿರಿ. ಮೆಸಿಸಿಪ್ಪಿ ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದ ನದಿ ಇದು. ಉತ್ತರ ಅಮೆರಿಕದ ಅತಿ ಉದ್ದವಾದ ನದಿ. ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದ ನದಿ. ಪಕ್ಷಿಪಾದಾಕಾರದ ನದಿಮುಖಜ ಭೂಮಿ ಹೊಂದಿದೆ, ಕಮಾನಿನ ಆಕಾರದ ನದಿಮುಖಜ ಭೂಮಿ ಹೊಂದಿದೆ, ಅವಳಿ ಆಕಾರದ ನದಿಮುಖಜ ಭೂಮಿಯನ್ನು ಹೊಂದಿದೆ, ಶೃಂಗಾಕೃತಿಯ ನದಿಮುಖಜ ಭೂಮಿಯನ್ನು ಹೊಂದಿದೆ. ಮೆಸಿಸಿಪ್ಪಿ ಅನ್ನುವಂತ ನದಿ ಇದೆಯಲ್ಲ, ಮೆಸಿಸಿಪ್ಪಿ ನದಿ ಎಕ್ಸಲೆಂಟ್.
ಪಕ್ಷಿಪಾದಾಕಾರದ ನದಿಮುಖಜ ಭೂಮಿಯನ್ನು ಹೊಂದಿದೆ. ರೈಟ್ ಆನ್ಸರ್ ನೋಡಿ. ಪಕ್ಷಿಪಾದಾಕಾರದ ನದಿಮುಖಜ ಭೂಮಿಯನ್ನು ಹೊಂದಿದೆ. ಪ್ರಪಂಚದಲ್ಲಿ ಇದೊಂದು ವಿಶಿಷ್ಟವಾಗಿರುವಂತ ನದಿ. ಇದು ಪಕ್ಷಿಪಾದಾಕಾರದ ನದಿಮುಖಜ ಭೂಮಿಯನ್ನು ಹೊಂದಿರುವಂತ ನದಿ. ಚೂಪಾಕಾರದ ನದಿಮುಖಜ ಭೂಮಿ ಹೊಂದಿದ ನದಿ. ಚೂಪಾಕಾರದ ನದಿಮುಖಜ ಭೂಮಿ ಹೊಂದಿದ ನದಿ ರೋಮ್ ದೇಶದ ಟೈಬರ್ ನದಿ ನೋಡಿ. ರೋಮ್ ದೇಶದ ಟೈಬರ್ ನದಿ. ರೋಮ್ ದೇಶದ ಟೈಬರ್ ನದಿ ಇದೆಯಲ್ಲ, ಇದು ಚೂಪಾಕಾರದ ನದಿಮುಖಜ ಭೂಮಿ ಹೊಂದಿರುವಂತ ನದಿಯಾಗಿದೆ. ಯಾವ ಸಾಗರ ಎಕ್ಸ್ ಆಕಾರವನ್ನು ಹೋಲುವ ನಡು ಮಧ್ಯದ ಸಾಗರದ ಉಬ್ಬನ್ನು ಹೊಂದಿದೆ? ಯಾವ ಸಾಗರ ನೋಡಕ್ ಎಸ್ ಆಕಾರದಲ್ಲಿದೆ? ಲುಕಿಂಗ್ ಲೈಕ್ ಎಸ್ ಸೇಫ್. ಯಾವ ಸಾಗರವು ನೋಡಲು ಎಸ್ ಆಕಾರದಲ್ಲಿ ಕಂಡು ಬರುತ್ತದೆ? ಯಾವ ಸಾಗರವು ನೋಡಲು ಎಸ್ ಆಕಾರದಲ್ಲಿ ಕಂಡು ಬರುತ್ತದೆ? ಯಾಕೆ ತಪ್ಪಾಕಿದ್ರೆ ಬಹಳ ಸರಿ ಹೇಳಿನಲ್ಲ ಇದನ್ನ. ಎಸ್ ಆಕಾರದ ಸಾಗರ ಯಾವಂದ್ರೆ ಅಟ್ಲಾಂಟಿಕ್ ಸಾಗರ. ಅಟ್ಲಾಂಟಿಕ್ ಸಾಗರ ನೋಡ್ಲಕ್ಕೆ ಎಸ್ ಆಕಾರದಲ್ಲಿದೆ. ಯಾವ ಸಾಗರ ನೋಡಲು ಎಂ ಆಕಾರದಲ್ಲಿದೆ? UPSC ಕ್ವಶನ್ಗಳು ಸಿಂಬಲ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಶವಾಶ್. ಹಿಂದೂ ಮಹಾಸಾಗರ ನೋಡಲು ಎಂ ಆಕಾರದಲ್ಲಿದೆ. ಯಾವ ಸಾಗರ ನೋಡಲು ತ್ರಿಕೋನಾಕಾರದಲ್ಲಿದೆ? ಲುಕಿಂಗ್ ಲೈಕ್ ಟ್ರ್ಯಾಂಗಲ್. ತ್ರಿಕೋನಾಕಾರದಲ್ಲಿದೆ. ಶಬಾಷ್. ಪಸಿಫಿಕ್ ಸಾಗರ ಎಸ್ ಆಕಾರದ ಸಾಗರ, ಯು ಆಕಾರದ ಸಾಗರ, ಟ್ರ್ಯಾಂಗಲ್ ಅಂಡ್ ಎಂ ಸೇಫ್. ಇಂಡಿಯನ್ ಓಷನ್ ಲುಕಿಂಗ್ ಲೈಕ್ ಎಂ ಸೇಫ್. ಮ್ಯಾಚ್ ದ ಫಾಲೋಯಿಂಗ್ಸ್ ಕ್ವಶನ್ ಕೇಳಿದ್ದಾನೆ. ಸಾಗರಗಳು ಅದರ ಸ್ವರೂಪ, ಸಾಗರಗಳು ನೋಡಕ್ಕೆ ಹೆಂಗದಾವೆ? ಪಸಿಫಿಕ್ ಸಾಗರ ನೋಡಲು ತ್ರಿಕೋನಾಕಾರದಲ್ಲಿದೆ. ಹಿಂದೂ ಮಹಾಸಾಗರ ನೋಡಲು ಎಂ ಆಕಾರದಲ್ಲಿದೆ. ಆರ್ಕಟಿಕ್ ಸಾಗರ ನೋಡಲು ಯು ಆಕಾರದಲ್ಲಿದೆ. ಭೂಮಿಯ ಮೇಲಿನ ಅತ್ಯಂತ ಚಿಕ್ಕ ಸಾಗರ ಯಾವುದು? ಭೂಮಿಯ ಮೇಲಿನ ಅತಿ ಚಿಕ್ಕ ಸಾಗರ ಯಾವಂದ್ರ ಆರ್ಕಟಿಕ್ ಸಾಗರ ನೋಡಿ. ಯಾವ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡು ಬರುವುದಿಲ್ಲ? ಯಾವ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಯಾವ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡು ಬರುವುದಿಲ್ಲ ಅಂದ್ರ ಆರ್ಕಟಿಕ್ ಸಾಗರದಲ್ಲಿ ನೋಡಿ. ಆರ್ಕಟಿಕ್ ಸಾಗರದಲ್ಲಿ ಯಾವುದೇ ಸಾಗರದ ಪ್ರವಾಹಗಳು ಕಂಡು ಬರುವುದಿಲ್ಲ. ಯಾವ ಸಾಗರದಲ್ಲಿ ಗಲ್ಫ್ ಸ್ಟ್ರೀಮ್ ಎಂಬ ಉಷ್ಣ ಸಾಗರದ ಪ್ರವಾಹ ಕಂಡು ಬರುತ್ತದೆ? ಗಲ್ಫ್ ಸ್ಟ್ರೀಮ್ ಎಂಬ ಉಷ್ಣ ಸಾಗರದ ಪ್ರವಾಹ ಯಾವ ಸಾಗರದಲ್ಲಿ ಕಂಡು ಬರ್ತದೆ ಅಂದ್ರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಬರ್ಮುಡಾ ಟ್ರ್ಯಾಂಗಲ್ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ? ಅತ್ಯಂತ ವಿಷಮವಾಗಿರುವಂತಹ ಸ್ಥಳ ಬರ್ಮುಡಾ ಟ್ರ್ಯಾಂಗಲ್. ಬರ್ಮುಡಾ ಟ್ರ್ಯಾಂಗಲ್ ಇದೇ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ ನೋಡಿ. ಬರ್ಮುಡಾ ಟ್ರ್ಯಾಂಗಲ್ ಅನ್ನೋದು ಯಾವ ಸಾಗರದಲ್ಲಿ ಕಂಡು ಬರುತ್ತದೆ ಅಂದ್ರೆ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಬರ್ಮುಡಾ ಟ್ರ್ಯಾಂಗಲ್. ಕೆಳಕಂಡ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ? ಗೋವಿಂದ ಸಾಗರ ಸಟ್ಲೇಜ್, ಕೊಲ್ಲಿಯೂರು ಸರೋವರ ಕಾವೇರಿ, ಉಕಾಯಿ ಜಲಾಶಯ ತಾಪಿ, ಉಲಾರ್ ಸರೋವರ ಜೀಲಂ. ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಗೋವಿಂದ ಸಾಗರ ಸಟ್ಲೇಜ್, ಕೊಲ್ಲಿಯೂರು ಸರೋವರ ಕಾವೇರಿ, ಉಕಾಯಿ ಜಲಾಶಯ ತಾಪಿ, ಉಲಾರ್ ಸರೋವರ ಜೀಲಂ. ಕೊಲ್ಲಿಯೂರು ಸರೋವರ ಕಾವೇರಿ ರಾಂಗ್ ಇದೆ ನೋಡಿ. ಯಾಕಂದ್ರೆ ಈ ಕೊಲ್ಲಿಯೂರು ಸರೋವರ ಯಾವ ಎರಡು ನದಿಗಳ ಮಧ್ಯೆ ಹರಿಯುತ್ತದೆ? ಕಾವೇರಿ ಮತ್ತು ಕೃಷ್ಣ. ಕೃಷ್ಣ ಮತ್ತು ಗೋದಾವರಿ.
ಗೋದಾವರಿ ಮತ್ತು ಮಹಾನದಿ, ಕಾವೇರಿ ಮತ್ತು ಪೆರಿಯಾರ್ ನದಿ ಯಾವ ನದಿಗಳ ಮಧ್ಯೆ ಕಂಡು ಬರುತ್ತದೆ? ಕೊಲ್ಲೇರು ಅನ್ನುವಂಥ ಸರೋವರ ಇದೆಯಲ್ಲ, ಕೊಲ್ಲೇರು ಸರೋವರ ಯಾವ ನದಿಗಳ ಮಧ್ಯೆ ಕಂಡು ಬರುತ್ತದೆ? ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಕಂಡು ಬರುತ್ತದೆ. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯದಲ್ಲಿ ಕಂಡು ಬರುತ್ತದೆ. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯದಲ್ಲಿ ಕೊಲ್ಲೇರು ಸರೋವರ ಕಂಡು ಬರುತ್ತದೆ. ಕೊಲ್ಲೇರು ಸರೋವರ ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯದಲ್ಲಿ. ಸೂರ್ಯನಿಂದ ಭೂಮಿಗೆ ಬೆಳಕು ಬರಲು ತೆಗೆದುಕೊಳ್ಳುವ ಸರಿಸುಮಾರು ಸಮಯ ಎಷ್ಟು? ಸೂರ್ಯನಿಂದ ಭೂಮಿಗೆ ಬೆಳಕು ಬರಲು ಅಗತ್ಯವಿರುವ ಸರಿಸುಮಾರು ಸಮಯ 8 ಸೆಕೆಂಡ್ಗಳು, 8 ನಿಮಿಷಗಳು, 8 ಮೈಕ್ರೋ ಸೆಕೆಂಡ್ಗಳು, 8 ಗಂಟೆಗಳು. ಸೂರ್ಯನಿಂದ ಭೂಮಿಗೆ ಬೆಳಕು ಬರಲು ಅಗತ್ಯವಿರುವ ಸರಿಸುಮಾರು ಸಮಯ 69% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 8 ನಿಮಿಷಗಳ ರೈಟ್ ಆನ್ಸರ್ ನೋಡಿ. 8 ನಿಮಿಷ 2 ಸೆಕೆಂಡ್. ಯಾಕಂದ್ರೆ ಸೂರ್ಯನ ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಫಾರ್ ಅವರ್, ಫಾರ್ ಸೆಕೆಂಡ್. 3 ಲಕ್ಷ ಕಿಲೋಮೀಟರ್ ಫಾರ್ ಸೆಕೆಂಡ್. ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತದೆ. 3 ಲಕ್ಷ ಕಿಲೋಮೀಟರ್ ಫಾರ್ ಸೆಕೆಂಡಿಗೆ ಚಲಿಸ್ತಂತ. 2,99,460 ಕಿಲೋಮೀಟರ್ ಫಾರ್ ಸೆಕೆಂಡ್. ಅಷ್ಟು ವೇಗದಲ್ಲಿ ಸೂರ್ಯನ ಬೆಳಕು ಚಲಿಸ್ತದೆ, ಅಥವಾ ಬೆಳಕಿನ ವೇಗ. ಅದಕ್ಕ ಸೂರ್ಯ ಮತ್ತು ಸೂರ್ಯನ ಕಿರಣಗಳು ಭೂಮಿಗೆ ಬಂದು ಮುಟ್ಟಬೇಕಾದ್ರೆ 8 ನಿಮಿಷ 2 ಸೆಕೆಂಡ್ಗಳು. ಚಂದ್ರನ ಬೆಳಕು ಭೂಮಿಗೆ ಬಂದು ಮುಟ್ಟಬೇಕಾದ್ರೆ, ಚಂದ್ರನ ಬೆಳಕು ಭೂಮಿಗೆ ತಲುಪಬೇಕಾದ್ರೆ 1.3 ಸೆಕೆಂಡ್ ನೋಡಿ. 1.3 ಸೆಕೆಂಡ್. 1.3 ಸೆಕೆಂಡ್ ರೈಟ್ ಆನ್ಸರ್. ಭಾರತದ ಈ ಕೆಳಗಿನ ಹುಲಿ ಮೀಸಲು ಅರಣ್ಯ, ಆ ಹುಲಿ ಮೀಸಲು ಅರಣ್ಯಗಳನ್ನು ತೆಗೆದುಕೊಂಡಾಗ ಹುಲಿ ಮೀಸಲು ಅರಣ್ಯ ನೆಲೆಗೊಂಡಿರುವ ಸ್ಥಳಗಳು: ಕಾಳಿ ಮೀಸಲು ಅರಣ್ಯ ಕರ್ನಾಟಕ, ಕಾಲ್ಕಾಡ್ ಅರಣ್ಯ ತಮಿಳುನಾಡು, ಪರಾಂಬಿಕುಲಂ ಕೇರಳ. ಈ ಮೇಲೆ ನೀಡಲಾಗಿರುವ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ? ಎ ಮತ್ತು ಸಿ ಸರಿಯಾಗಿದೆ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆ, ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಶಾಣೆ ಮಂದಿ, ನಾ ಏನೋ ಒಂದು ಆಡಂಗಿಲ್ಲ. ಮೇಲಿನ ಎಲ್ಲವೂ ಸರಿ ನೋಡಿ. ಮೇಲಿನ ಎಲ್ಲವೂ ಸರಿಯಾಗಿದೆ. ನೋಡು, ಎಂದ್ರು ಒಂದೇ. ಯಾರವ ಹೆಂಗ ನಾವನವ? ಕಾಳಿ ಮೀಸಲು ಅರಣ್ಯ ಕರ್ನಾಟಕ, ಕಲ್ಕ್ಯಾಡ ತಮಿಳುನಾಡು, ಮುಂಡನ್ತುರೈ, ಪರಾಂಬಿಕುಲಂ ಕೇರಳ ರಾಜ್ಯ ರೈಟ್ ಆನ್ಸರ್ ನೋಡಿ. ಸುವರ್ಣ ಕ್ರಾಂತಿ ಅವಧಿಯಲ್ಲಿ ಅತ್ಯಧಿಕ ಉತ್ಪಾದನೆಯಾಗಿದ್ದು ಸಾವಯವ ಕೃಷಿಯಲ್ಲಿ, ತೋಟಗಾರಿಕೆಯಲ್ಲಿ, ಮೀನುಗಾರಿಕೆಯಲ್ಲಿ, ವಾಣಿಜ್ಯ ಬೆಳೆಗಳಲ್ಲಿ. ಸುವರ್ಣ ಕ್ರಾಂತಿ ಅವಧಿಯಲ್ಲಿ ಅತ್ಯಧಿಕ ಉತ್ಪಾದನೆಯಾಗಿದ್ದು. ಬಹಳ ಸರಿ ಕ್ವಶನ್ ಆಗಿದೆ ನೋಡಿ ಇದು. ಸುವರ್ಣ ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ತೋಟಗಾರಿಕೆಗೆ ಸಂಬಂಧಪಟ್ಟಿದೆ ನೋಡಿ. ನೀಲಿ ಕ್ರಾಂತಿ, ನೀಲಿ ಕ್ರಾಂತಿ, ನೈಂಟಿ 97% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮೀನುಗಾರಿಕೆಗೆ ಸಂಬಂಧಪಟ್ಟಿದೆ ನೋಡಿ. ನೀಲಿ ಕ್ರಾಂತಿ ಮೀನುಗಾರಿಕೆ. ಈ ಕೆಳಕಂಡ ಯಾವುದು ಪ್ರಪಂಚದ ಅತಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ? ಸಂಶೀತೋಷ್ಣ ಕೋನಿಫರಸ್ ಕಾಡುಗಳು, ಸಂಶೀತೋಷ್ಣ ಡೆಸಿಡುಯಸ್ ಕಾಡುಗಳು,
ಉಷ್ಣ ಮಾನ್ಸೂನ್ ಕಾಡುಗಳು, ಉಷ್ಣ ಮಳೆ ಕಾಡುಗಳು. ಜಗತ್ತಿನಲ್ಲಿ ಹೈಯೆಸ್ಟ್ ಕಂಡು ಬರುವಂತ ಅರಣ್ಯ ಯಾವುದು? ಎ ರೈಟ್ ಆನ್ಸರ್ ನೋಡಿ. ಸಮಶೀತೋಷ್ಣ ಕೊನಿಫಸ್ ಕಾಡುಗಳು ರೈಟ್ ಆನ್ಸರ್. ಸಮಶೀತೋಷ್ಣ ಕೊನಿಫಸ್ ಅರಣ್ಯಗಳು. ಈ ಕೆಳಗಿನ ಯಾವ ವಸ್ತು ಭೂಮಿಯ ಹೊರಪದರು ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ? ನನ್ನ ಪ್ರಕಾರ ಇವು 90 ಮ್ಯಾಗ ಹಾಕ್ತಿರಿ ಇದನ್ನು. ಈ ಕೆಳಗಿನ ಯಾವ ವಸ್ತು ಭೂಮಿಯ ಹೊರಪದರು ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ? ಇದನ್ನ ಬಹಳ ಸರಿ ಹೇಳಿನಿ, ಆನ್ಸರ್ ಮಾಡ್ತಾರಂತ ಅನ್ಕೊಂಡೆ. ಇರ್ಲಿ. ಆಕ್ಸಿಜನ್ ರೈಟ್ ಆನ್ಸರ್ ನೋಡಿ. ಹೊರಪದರ ಯಾಕೆ ಅತಿ ಹೆಚ್ಚು ಭಾರವಾಗಿದೆ ಅಂದ್ರೆ ಆಕ್ಸಿಜನ್. 46.6% ಆಕ್ಸಿಜನ್ ಇದೆ, 27.7% ಸಿಲಿಕಾನ್ ಇದೆ, 8.3% ಅಲ್ಯೂಮಿನಿಯಂ ಇದೆ, 5.1% ಫೆರಸ್ ಇದೆ. ಯಾಕೆ ಭಾರ ಇದೆ? ಭೂಮಿಯ ಹೊರಪದರು ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದ್ದೆ ಅಂದ್ರೆ ಆಕ್ಸಿಜನ್. ಟೋಟಲ್ ಭೂಮಿಯ ಅಂತರಾಳವನ್ನು ಪರಿಗಣಿಸಿದವು ಅಂತಂದ್ರೆ ಕಬ್ಬಿಣ. ಟೋಟಲ್ ಭೂಮಿಯ ಅಂತರಾಳವನ್ನ ಪರಿಗಣಿಸಿದ್ರೆ ಕಬ್ಬಿಣ. ಬಟ್ ಆ ಭೂಮಿಯ ಕ್ರಸ್ಟ್ ಇದೆಯಲ್ಲ, ಮೇಲ್ಪದರ ಇದೆಯಲ್ಲ, ಆ ಮೇಲ್ಪದರವನ್ನು ಪರಿಗಣಿಸಿದವು ಅಂದ್ರೆ ಆಕ್ಸಿಜನ್ ಜಾಸ್ತಿ ಇದೆ. 46.6% ಆಕ್ಸಿಜನ್ ಇದೆ. 46.6% ಆಕ್ಸಿಜನ್. ಕೆಳಗಿನ ಯಾವ ವಸ್ತು ಭೂಮಿಯ ಹೊರಪದರು ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ ಅಂತಂದ್ರೆ ಆಕ್ಸಿಜನ್ ರೈಟ್ ಆನ್ಸರ್. ಓಕೆನಾ? ಕಲ್ಲಿದ್ದಲು ಯಾವುದರ ಬಹುರೂಪವಾಗಿದೆ? ಇಂಗಾಲದ ಬಹುರೂಪ ರೈಟ್ ಆನ್ಸರ್ ನೋಡಿ. ಇಂಗಾಲದ ಬಹುರೂಪ. ಎಕ್ಸ್ ಸೀಟ್ ಸಂರಕ್ಷಣೆಗೆ ಉದಾಹರಣೆ ಯಾವುದು? ಎಕ್ಸ್ ಸೀಟ್ ಸಂರಕ್ಷಣೆಗೆ ಉದಾಹರಣೆ ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ರಕ್ಷಣಾಧಾಮ, ಸಸ್ಯೋದ್ಯಾನ, ಹುಲ್ಲುಗಾವಲು. ಆನ್ಸರ್ ಮಾಡಬಹುದಾ? ಎಕ್ಸ್ ಸೀಟು ಸಂರಕ್ಷಣೆಗೆ ಉದಾಹರಣೆ ಯಾವುದು? 37% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸಸ್ಯೋದ್ಯಾನ ರೈಟ್ ಆನ್ಸರ್ ನೋಡಿ. ಸಸ್ಯ ಉದ್ಯಾನ, ಸಸ್ಯೋದ್ಯಾನ ರೈಟ್ ಆನ್ಸರ್. ಪಟ್ಟಿ 1 ಪಟ್ಟಿ 2 ಜೋಡಿಸಿ ಉತ್ತರಗಳನ್ನು ಸಂಕೇತಗಳನ್ನು ಆಧರಿಸಿ ಪತ್ತೆ ಮಾಡಿ. ಸೈಕ್ರೋಮೀಟರ್, ಫೈರೋನೋಮೀಟರ್, ಅನಿಮೋಮೀಟರ್, ಬಾರೋಮೀಟರ್. ವಾಯುಮಂಡಲದ ಆರ್ದ್ರತೆ, ಸೌರ ವಿಕಿರಣತೆ, ವಾಯು ವೇಗ, ವಾಯುಭಾರ, ಒತ್ತಡ. ಆನ್ಸರ್ ಮಾಡ್ತೀರಿ? ಎಲ್ಲ ಕರೆಕ್ಟ್ ಅದ. ನಾವು ಮತ್ತು ಹೊಂದಿಸ್ಲಿಕ್ಕೆ ಹೋಗ್ಬರೋದಲ್ಲಿ. ತನ್ನ ಪಾಡಿತ ಹೊಂದಾಣಿಕೆ ಇದೆ, ಅದು ಆಲ್ರೆಡಿ ಅಲ್ಲ. ಸೈಕ್ರೋಮೀಟರ್ ವಾಯುಮಂಡಲದ ಆರ್ದ್ರತೆ, ಫೈರೋನೋಮೀಟರ್ ಸೌರ ವಿಕಿರಣತೆ, ಅನಿಮೋಮೀಟರ್ ವಾಯು ವೇಗ, ಬಾರೋಮೀಟರ್ ವಾಯುಭಾರದ ಒತ್ತಡ. ಕರೆಕ್ಟ್ ಅದಲ್ಲ, ಎಲ್ಲ ಕರೆಕ್ಟ್ ಇದೆ ನೋಡಿ. ಸೈಕ್ರೋಮೀಟರ್ ಕರೆಕ್ಟ್ ಇದೆ, ಫೈರೋನೋಮೀಟರ್ ಕರೆಕ್ಟ್ ಇದೆ, ಅನಿಮೋಮೀಟರ್ ಅಂದ್ರೆ ವಾಯು ವೇಗ, ಬಾರೋಮೀಟರ್ ಅಂದ್ರೆ ವಾಯುಭಾರದ ಒತ್ತಡ. ಆ ಉದ್ದೇಶಕ್ಕಾಗಿ ಒಂದದ್ದು ಕರೆಕ್ಟ್ ಇದೆ ನೋಡಿ.
ನಂಬರ್ 1 ಇದೆಯಲ್ಲ ಸರಿಯಾದಂತ ಉತ್ತರ. ಸೈಕ್ರೋಮೀಟರ್ ವಾಯುಮಂಡಲದ ಆರ್ದ್ರತೆ, ಫೈರೋನೋಮೀಟರ್ ಸೌರ ವಿಕಿರಣತೆ, ಅನಿಮೋಮೀಟರ್ ವಾಯು ವೇಗ, ಬಾರೋಮೀಟರ್ ವಾಯುಭಾರ ಒತ್ತಡ. ವಾಯುಭಾರ ಒತ್ತಡಕ್ಕೆ ಸಂಬಂಧಪಟ್ಟದ್ದು. ಸಿಸ್ಮೋಗ್ರಾಫ್, ರಿಕ್ಟರ್, ಸಿಲ್ವರ್, ರೀಟೋ. ಭೂಕಂಪವನ್ನು ಅಳತೆ ಮಾಡುವ ಮಾನ ಯಾವುದು? ಭೂಕಂಪವನ್ನ ಅಳತೆ ಮಾಡುವ ಮಾನ ಯಾವುದು? ಭೂಕಂಪವನ್ನು ಅಳತೆ ಮಾಡುವ ಮಾನ ಯಾವುದು? ಸರಿಯಾದಂತ ಉತ್ತರ ರಿಕ್ಟರ್ ಮಾನ ನೋಡಿ. ರಿಕ್ಟರ್ ಮಾನ. ಸಿಸ್ಮೋಗ್ರಾಫ್ ಎಂಬುದು ಮಾಪಕ. ಇದು ಮಾಪಕ. ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ, ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ತೂಕವನ್ನ ತಕ್ಕಡಿ ಎಂಬ ಮಾಪಕದಲ್ಲಿ, ಕೆಜಿ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ಈ ಆರಂಭದಲ್ಲಿ ನೀವು ಜನ್ಮ ತಾಳಿದ ಸಮಯದಲ್ಲಿ ಕೆಲವರು 300 ಗ್ರಾಮ, ಕೆಲವರು 500 ಗ್ರಾಮ, ಕೆಲವರು 1000 ಗ್ರಾಮ. ಈಗ 300 ಗ್ರಾಮ್ ಇದ್ದವರಿಗೆ ತಕ್ಕಡಿ ಹಾಕಿದ್ರೆ ಕ್ವಿಂಟಾಲ್ ಗಟ್ಟಲೆ ತೂಕ ಬರ್ತೀವಿ. ಒಳಗೆ ತಕ್ಕಡಿಲೆ ಮುರಿದು ಹೋಗ್ಬೇಕು. ತಕ್ಕಡಿ ಈ ತಕ್ಕಡಿ ಎಂಬುದು ಮಾಪಕ ಆದರೆ ಕೆಜಿ ಎಂಬುದು ಮಾನ. ಅದೇ ತರ ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ, ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ಸಿಸ್ಮೋಗ್ರಾಫ್ ಎಂಬುದು ಮಾಪಕ ಆದರೆ ರಿಕ್ಟರ್ ಎಂಬುದು ಮಾನ. ಏಳು ರಿಕ್ಟರ್, 6 ರಿಕ್ಟರ್, 5 ರಿಕ್ಟರ್, 2 ರಿಕ್ಟರ್. ಭಾರತ ದೇಶದಲ್ಲಿ 5ನೇ ವಲಯ ಅಂತ ಹೇಳಿ ಕರಿತೀವಲ್ಲ, ಆ 5ನೇ ವಲಯ ಯಾವ ರಿಕ್ಟರ್ ಸಮನಾಗಿರುತ್ತದೆ? 5ನೇ ವಲಯ. 5ನೇ ವಲಯ ಭಾರತ ದೇಶದಲ್ಲಿ 5 ಭೂಕಂಪ ವಲಯಗಳಂತೇಳಿ ಗುರುತಿಸಿವಿ. 5 ಭೂಕಂಪ ವಲಯಗಳು. 5 ಭೂಕಂಪ ವಲಯಗಳಲ್ಲಿ 5ನೇ ಭೂಕಂಪ ವಲಯ ಯಾವುದಂತ ಕ್ವಶನ್ ಕೇಳಿದ್ರೆ, ಅದು ಎಲ್ಲಿ ರಿಕ್ಟರ್ ಮಾನ 7ಕ್ಕಿಂತ ಜಾಸ್ತಿ ಆಗಿರುತ್ತದಲ್ಲ, ಆ 7ಕ್ಕಿಂತ ರಿಕ್ಟರ್ ಮಾನ ಜಾಸ್ತಿ ಆದಂತದಲ್ಲಿ ಅಲ್ಲಿ ಕಂಡು ಬರುವಂತ ವಲಯವನ್ನ 5ನೇ ವಲಯ ಅಂತೇಳಿ ಗುರುತಿಸ್ತೀವಿ. 5ನೇ ವಲಯ. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಶಿವಾಲಿಕ್ ಬೆಟ್ಟಗಳು, ಅರಾವಳಿ ಬೆಟ್ಟಗಳು. 5ನೇ ವಲಯಕ್ಕೆ ಸಂಬಂಧಪಟ್ಟ ಬೆಟ್ಟಗಳು ಯಾವುವು? ರಿಕ್ಟರ್ ಮಾನ 7ಕ್ಕಿಂತ ಜಾಸ್ತಿ ಅಥವಾ 5ನೇ ವಲಯಕ್ಕೆ ಸಂಬಂಧಪಟ್ಟಂತ ಪರ್ವತಗಳು ಯಾವುವು? ಶಿವಾಲಿಕ್ ಬೆಟ್ಟಗಳು ನೋಡಿ. ಶಿವಾಲಿಕ್ ಬೆಟ್ಟಗಳಂದ್ರು ಒಂದೇ, ಅವುಗಳನ್ನೇ ಪಾದ ಬೆಟ್ಟಗಳು ಅಂತ ಕರೀತಾರೆ. ಆ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳಲ್ಲಿ ಉಂಟು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಅಪ್ಪರ್ ಹಿಮಾಲಯ, ಮಿಡಲ್ ಹಿಮಾಲಯ, ಲೋವರ್ ಹಿಮಾಲಯ. ಲೋವರ್ ಹಿಮಾಲಯ ಆಸ್ ನೋನ್ ಆಸ್ ಶಿವಾಲಿಕ್ ಹಿಲ್ಸ್. ಶಿವಾಲಿಕ್ ಬೆಟ್ಟಗಳಂದ್ರು ಒಂದೇ, ಈ ಒಂದು ಕೆಳ ಹಿಮಾಲಯ ಅಂದ್ರು ಒಂದೇ. ಇಲ್ಲಿ ಅಪಾರ ಪ್ರಮಾಣದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ಭೂಕಂಪವಾಗುತ್ತದೆ. ಯಾಕೆ ಅಂತಂದ್ರೆ ಅದು ಡೇಂಜರ್ ಝೋನ್ ಅಂತ ಹೇಳಿ ಗುರುತಿಸ್ತೀವಿ. ಯಾಕೆ ಡೇಂಜರ್ ಝೋನ್ ಇದೆ ಅಂತಂದ್ರೆ, ಹಿಮಾಲಯ ಪರ್ವತಗಳು ಮೊದಲ ಹೆಸರು ತೆತ್ತಸ್ ಅಂತಿತ್ತು, ಅಷ್ಟು ಗಟ್ಟಿಯಾಗಿ ನಿರ್ಮಾಣಗೊಂಡಿಲ್ಲ. ಆ ಗೊಂಡ್ವಾನ ಮತ್ತು ಹಿಮಾಲಯ ಪರ್ವತಗಳ ಮಧ್ಯೆ ಸೀಳಿದೆ. ಆ ಸೀಳಿನಿಂದ ಆಗಾಗ ಭೂಕಂಪದಲೆಗಳು ನಾ ಬರ್ತೀನಿ ಅಂತೇಳಿ ಆ ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ತೃತೀಯ ಅಲೆಗಳು ಬಂದು ನಮ್ಮನ್ನ ಅಬಕ್ಕಂದು ಬಿಡ್ತಾವೆ. ಅದಕ್ಕೆ ಅತಿ ಹೆಚ್ಚು ಭೂಕಂಪಗಳು ಸಂಭವಿಸುವುದು ಯಾವ ವಲಯದಲ್ಲಿ ಅಂತಂದ್ರೆ ಶಿವಾಲಿಕ್ ಬೆಟ್ಟಗಳು ಅಂತೇಳಿ ಗುರುತಿಸ್ತೀವಿ. ಯಾವ ಬೆಟ್ಟಗಳು? ಶಿವಾಲಿಕ್ ಬೆಟ್ಟಗಳು. ಪ್ರಪಂಚದ ಅತಿ ಹಳೆಯದಾದ ಮಡಿಕೆ ಪರ್ವತಗಳು. ಇಂಪಾರ್ಟೆಂಟ್ ಕ್ವಶನ್ ಇದು. ಜಗತ್ತಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವಂದ್ರ ಅರಾವಳಿ ಬೆಟ್ಟಗಳ ನೋಡಿ. ವೆಲ್ ನೋನ್ ಕ್ವಶನ್ ಅದು, ಬಹಳ ಚೆನ್ನಾಗಿರುವಂತ ಪ್ರಶ್ನೆ.
ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವಂದ್ರೆ ಅವು ಅರಾವಳಿ ಬೆಟ್ಟಗಳು ಅಂತ. ಜಗತ್ತಿನ ಅತ್ಯಂತ ಪರ್ವತಗಳಂತ ಗುರುತಿಸ್ತೀವಿ. ಜಗತ್ತಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಅರಾವಳಿ ಬೆಟ್ಟಗಳು. ಸಾರಾಮತಿ ಅನ್ನುವಂತ ನದಿ ಈ ಕೆಳಗಿನ ಯಾವ ಬೆಟ್ಟಗಳಲ್ಲಿ ಜನ್ಮ ತಾಳುತ್ತದೆ? ಸಾರಾಮತಿ ಅನ್ನುವಂತ ನದಿ ಇದೆಯಲ್ಲ, ಸಾರಾಮತಿ ಅನ್ನುವಂತ ನದಿ ಈ ಕೆಳಗಿನ ಯಾವ ಬೆಟ್ಟಗಳಲ್ಲಿ ಜನ್ಮ ತಾಳುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಇದೇ ಅರಾವಳಿ ಬೆಟ್ಟಗಳಲ್ಲಿ ಜನ್ಮ ತಾಳುತ್ತದೆ ನೋಡಿ. ಸಾರಾಮತಿ ಅನ್ನುವಂತ ನದಿ ಯಾವ ಬೆಟ್ಟಗಳಲ್ಲಿ ಜನ್ಮ ತಾಳುತ್ತಂದ್ರೆ ಇದೇ ಅರಾವಳಿ ಬೆಟ್ಟಗಳಲ್ಲಿ ಜನ್ಮ ತಾಳುವ ಪ್ರಮುಖವಾದಂತ ನದಿಯಾಗಿದೆ.